ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. 6 ಎಳೆ ದಾರ ತೆಗೆದು ನಾಟ್ ಹಾಕೊಂಡಿದ್ದೀನಿ. ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು. ಸಿಂಪಲ್ ಸೀರೆಗಳಿಗಿರ್ಬೋದು, ಕಾಟನ್ ಸೀರೆಗಳಿಗಿರ್ಬೋದು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಫಾಸ್ಟ್ ಮೂವಿಂಗ್ ಡಿಸೈನು ಕೂಡ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಗೆ ಹಾಕ್ಕೊಂಡ್ರೆ ಇದೇ ರೀತಿ ಸೀರೆ ಪಲ್ಲು ಸ್ಟಾರ್ಟಿಂಗಿಂದ ಅಂದರೆ ಫ್ರಂಟ್ ಸೈಡಿಂದನೇ ಹಾಕ್ಕೊಳ್ಳಿ. 2 ಸಲ ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಇದ್ರ ಪಕ್ಕ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಇದ್ರ ಪಕ್ಕ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಗ್ಯಾಪ್ ಏನೂ ಕೊಡೋದು ಬೇಡ, ಅದ್ರ ಪಕ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. 5 ಚೈನ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕ ಸಿಂಗಲ್ ಕ್ರೋಶ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ನಿಡಲ್ನ ಈ ರೀತಿ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದಮೇಲೆ ಸೂಜಿ ಮೇಲೆ ಈ ರೀತಿ 3 ದಾರ ಇರುತ್ತೆ, ಅಂದರೆ 3 ಲೂಪ್ ಇರುತ್ತೆ. ಫಸ್ಟು 2 ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆರಡು ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಇಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ. ಸೊ 2ರಿಂದ ಒಂದು ಸಲ ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ನಂತರ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಆ ಕಂಬದ ಕೆಳಗಡೆ ಹೋಗಿ ಈ ರೀತಿ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಫಸ್ಟ್ ಪ್ಲೇಸ್ ಏನು ಕಂಬ ಮಾಡಿರ್ತೀವಲ್ಲ ಅದೇ ಹೋಲ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ 3 ದಾರ ಇದೆ ಅಲ್ವಾ, 2ರಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆರಡು ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾ ಇದ್ದೀನಿ. ಡಬಲ್ ಕ್ರೋಶ ಕಂಬ ಮಾಡಿ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು. ಅಂದರೆ ಕಂಬದ ಕೆಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. ಈ ಸೇಮ್ ಪ್ಲೇಸಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ 3 ಚೈನ್ನ ಹಾಕ್ತಾ ಇಲ್ಲ, ಅದ್ರ ಬದಲಿಗೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ 3 ಬೀಡ್ಸನ್ನು ಹಾಕ್ಕೊಳ್ಬೋದು. 3 ಬೀಡ್ಸನ್ನು ಹಾಕ್ಕೊಂಡು 3 ಮಣಿಗಳನ್ನ ಈ ರೀತಿ ಹಾಕ್ಕೊಂಡು ಮೊದಲಿಗೆ ನಾವು ಬೀಡ್ ಲಾಕ್ ಮಾಡಬೇಕು. ಅಂದರೆ ಇದನ್ನು ಸ್ವಲ್ಪ ಟೈಟಾಗಿ ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ಮಧ್ಯೆ ಬೀಡ್ಸ್ ಏನಿದೆ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಲಾಕ್ ಮಾಡಿಕೊಂಡಾಗ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈ ರೀತಿ. ನಂತರ ಆ ಕೊನೆ ಕಂಬ ಮಾಡಿರ್ತೀವಲ್ಲ ಡಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಅಂದರೆ 3 ಚೈನ್ ಬದಲಿಗೆ 3 ಬೀಡ್ಸನ್ನು ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ನ ಹಾಕಬೇಕು. 3 ಚೈನನ್ನು ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಅದೇ ಕಂಬದ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಟ್ಟು 5 ಪಿಕೌಟ್ನ ಮಾಡಬೇಕು. ಸೊ ಮಧ್ಯ ಪಿಕೌಟಲ್ಲಿ 2 ಪಿಕೌಟ್ ಆಯಿತು. ಅದಾದಮೇಲೆ ಮಧ್ಯದಲ್ಲಿ ಒಂದು ಕಂಬ ಮಾಡಿ ಕಂಬದ ಮೇಲೆ 3 ಬೀಡ್ಸನ್ನು ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಪಿಕೌಟ್ನ ಮಾಡಿದ್ದೀನಿ. ಒಟ್ಟು 5 ಪಿಕೌಟ್ ಬರೋ ಹಾಗೆ ಮಾಡಬೇಕು. ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ.
ಒಂದು ಮಿನಿ ಆರ್ಚ್ ಕ್ರಿಯೇಟ್ ಆಗುತ್ತೆ. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಆರ್ಚ್ ಆದಮೇಲೆ ಲಾಕ್ ಮಾಡಿ ಅದಲ್ದೇ ಇನ್ನೊಂದು ಸಲ ಲಾಕ್ ಮಾಡಿಕೊಂಡೆ. ನಂತರ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಟ್ರಯಾಂಗಲ್ ಶೇಪನ್ನು ಸ್ವಲ್ಪ ಈ ರೀತಿ ನೀಟ್ ಮಾಡಿದ್ರೆ ಅದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ. ಈ ರೀತಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಸೊ ಸ್ಟಾರ್ಟಿಂಗ್ ರೀತಿನೇ ಇಲ್ಲೂ ಕೂಡ 5 ಪಿಕೋಟ್ ಬರೋ ಹಾಗೆ ಮಾಡಬೇಕಲ್ವ, ಹಾಗಾಗಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ರೀತಿ ಇಟ್ಕೊಂಡು ಲೇಸಿಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಸೂಜಿ ಮೇಲೆ 3 ದಾರ ಇದೆ, 2 ದಾರದಿಂದ ಒಂದು ಸಲ ಮತ್ತೆ 2 ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗಿದೆ. ನಂತರ ಇದೇ ಕಂಬಕ್ಕೆ 3 ಚೈನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. 1 ಪಿಕೋಟ್ ಆಯಿತು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದೇ ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದೇ ಪ್ಲೇಸಲ್ಲಿ ನಾವು ಕಂಬಗಳನ್ನ ಮಾಡಬೇಕು. 5 ಕಂಬಗಳನ್ನ ಒಂದೊಂದು ಚೂರು ಒಂದೊಂದ್ರ ಪಕ್ಕ ಒಂದಾದರೂ ಪರವಾಗಿಲ್ಲ, ಗ್ಯಾಪ್ ಅಂತೂ ಕೊಡಬೇಡಿ. ಈ ಡಿಸೈನ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಕಂಬ ಮಾಡಬೇಕಿದ್ರೆ ಒಂದ್ರ ಪಕ್ಕ ಒಂದು ಚುಚ್ಬೋದು, ಬಟ್ ಗ್ಯಾಪ್ ಏನು ಕೊಡೋ ಹಾಗಿಲ್ಲ. ಒಂದೇ ಪ್ಲೇಸಲ್ಲಿ ಮಾಡ್ಕೊಳ್ಳಿ, ಏನು ಜಾಸ್ತಿ ಅದು ಹೋಲ್ ಕ್ರಿಯೇಟ್ ಆಗೋದಿಲ್ಲ. 2 ಡಬಲ್ ಕ್ರೋಶ ಆದಮೇಲೆ 3ನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಈ 3ನೇ ಕಂಬಕ್ಕೆ ನಾವು ಪಿಕೋಟ್ ಮಾಡೋ ಹಾಗಿಲ್ಲ, ಪಿಕೋಟ್ ಬದಲಿಗೆ ಬೀಡನ್ನ ಹಾಕಿ ಪಿಕೋಟ್ನ ಮಾಡಬೇಕು. ಮೊದಲಿಗೆ ಡಬಲ್ ಕ್ರೋಶ ಕಂಬ ಮಾಡಿ 3 ಬೀಡ್ಸನ್ನು ಹಾಕ್ಕೊಳ್ಬೇಕು. ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಬೀಡ್ಸನ್ನು ಈ ರೀತಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಕ್ರೋಶ ಕುಚ್ಚು ಕಲಿತಾ ಇರೋರು ಒಂದೊಂದೇ ಬೀಡನ್ನ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. 3 ಬೀಡ್ಸನ್ನು ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಮಧ್ಯೆ ಬೀಡ್ಸನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಇಲ್ಲೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 3ನೇ ಕಂಬಕ್ಕೆ ಬೀಡ್ಸಲ್ಲಿರೋ ಟ್ರಯಾಂಗಲ್ ಶೇಪ್ ಥರ ಬರುತ್ತೆ. ಇವಾಗ ನಾನು 4ನೇ ಪಿಕೋಟ್ನ ಮಾಡೋದಕ್ಕೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಸಿಂಪಲ್ ಸೀರೆಗಳಿಗಿರ್ಬೋದು, ಕಾಟನ್ ಸೀರೆಗಳಿಗಿರ್ಬೋದು, ಮೈಸೂರು ಸಿಲ್ಕ್ ಸೀರೆಗಳಿಗಿರ್ಬೋದು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು. 4ನೇ ಕಂಬ ಮಾಡಿಕೊಂಡೆ. ಇವಾಗ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಕಂಬ ಮಾಡಬೇಕು. ಸೊ ಟ್ರಯಾಂಗಲ್ ಶೇಪ್ಗಿಂತ ಮುಂಚೆ 2 ಪಿಕೋಟ್ ಇತ್ತಲ್ವ, ಹಾಗಾಗಿ ಇಲ್ಲೂ ಕೂಡ 2 ಪಿಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಇವಾಗ ಆರ್ಚನ್ನು ನೀಟಾಗಿ ಇಟ್ಕೊಳ್ಬೇಕು. ಅದನ್ನು ಆದಷ್ಟು ಸ್ಟ್ರೈಟಾಗಿ ಈ ರೀತಿ ಎಲ್ಲ ಮಾಡಿ ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಫಸ್ಟೇ ನಾವು ಲಾಕ್ ಮಾಡಿಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ, ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ, ತುಂಬ ಹತ್ರ ಆಗಿಬಿಡುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಈ 2 ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ, ಒಂದು ಸಲ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ, ಆದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಅಂದರೆ ಎಕ್ಸ್ಟ್ರಾ ಒಂದು ಸಲ ಮಾಡ್ತಾಯಿದ್ದೀನಿ ಅಷ್ಟೇ. ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 5 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 5 ಚೈನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿದಾಗ ರಿಂಕಲ್ಸ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. 1 ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ. 5 ಚೈನ್ ಆದಮೇಲೂ ಕೂಡ ಇನ್ನೊಂದು ಸಲ ನೀವು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದೇ ರೀತಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇನ್ನೊಂದು ಆರ್ಚನ್ನು ಮಾಡ್ಕೊಳ್ತೀನಿ. ನಾನಿಲ್ಲಿ 3 ಆರ್ಚ್ಗಳನ್ನ ಮಾಡಿಕೊಂಡು 5 ಚೈನ್ನ ಹಾಕಿ ಕೊನೆಯಲ್ಲಿ 2 ಸಲ ಸಿಂಗಲ್ ಕ್ರೋಶನ ಮಾಡಿ 1 2 3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಈ ರೀತಿ ಕೂರುತ್ತೆ.
ಅದ್ರ ಪಕ್ಕ ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಇರೋದ್ರಿಂದ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ನೀಟಾಗಿ ಬರುತ್ತೆ. ಸಿಂಪಲ್ಲಾಗಿ ಕಾಟನ್ ಸೀರೆಗಳಿಗಿರ್ಬೋದು, ಸಿಂಪಲ್ ಸೀರೆಗಳಿಗೆ ಟ್ರೈ ಮಾಡ್ಬೋದು. 350-400 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು. 2 ಆರ್ಚು 1 ಕುಚ್ಚು ಈ ರೀತಿನಾದರೂ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ಈಸಿ ಇದೆ. ಥ್ಯಾಂಕ್ ಯು.